ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬಹುಪದೋಕ್ತಿಗಳು ಅಧ್ಯಾಯದ 23ನೇ ಪ್ರಶ್ನೆಯನ್ನ ಗಮನಿಸಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 6ರ ಅಪವರ್ತನಗಳು. ಆಯ್ಕೆ ಎ ಎಕ್ಸ್ ಪ್ಲಸ್ 1 ಮತ್ತು ಎಕ್ಸ್ ಪ್ಲಸ್ 6, ಆಯ್ಕೆ ಬಿ ಎಕ್ಸ್ ಪ್ಲಸ್ 3 ಮತ್ತು ಎಕ್ಸ್ ಪ್ಲಸ್ 2, ಆಯ್ಕೆ ಸಿ ಎಕ್ಸ್ ಮೈನಸ್ 1 ಮತ್ತು ಎಕ್ಸ್ ಮೈನಸ್ 6, ಆಯ್ಕೆ ಡಿ ಎಕ್ಸ್ ಮೈನಸ್ 3 ಮತ್ತು ಎಕ್ಸ್ ಮೈನಸ್ 2. ಕೊಟ್ಟಿರುವಂತಹ ಸಮೀಕರಣ ಬಹುಪದೋಕ್ತಿ ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 6. ಸೊ ಇಲ್ಲಿ ಮಧ್ಯದ ಪದವನ್ನ ಒಡ್ಕೊಳ್ಬೇಕಾಗತ್ತೆ. ಸೊ ಗುಣಿಸಿದ್ರೆ 6 ಬರ್ಬೇಕು ಮತ್ತು ಕೂಡಿದ್ರೆ 7 ಬರ್ಬೇಕು. ಅಂತಹ ಎರಡು ಸಂಖ್ಯೆಗಳನ್ನ ನಾವು ಹುಡುಕ್ಬೇಕು. ಸೊ ನೋಡಿ, 1x 6x ನೋಡಿ, ಗುಣಿಸಿದ್ರೆ 6 ಬಂದ್ಲೆ 6 ಬರುತ್ತೆ. ಎಕ್ಸ್ ಸ್ಕ್ವೇರ್ 6x ಸ್ಕ್ವೇರ್ ಮೊದಲನೇ ಪದ ಇಂಟು ಲಾಸ್ಟ್ನೇ ಪದ 6x ಸ್ಕ್ವೇರ್ ಆಯ್ತು, ಸಮನಾಯ್ತು. ಅದೇ ಮೊದಲನೇ ಪದ ಮತ್ತು ಈ ಎರಡು ಪದಗಳನ್ನ ಕೂಡಿ ಏನ್ ಬರ್ತಾ ಇದೆ, 6x ಪ್ಲಸ್ 1x 7 ಬರ್ತಾ ಇದೆ. ಸೊ ಮಧ್ಯದ ಪದ ಸಿಕ್ಕಿದೆ. ಹಾಗಾದ್ರೆ ನಾವಿಲ್ಲಿ ಏನ್ ಮಾಡ್ಬೋದು, ಮಧ್ಯದ ಪದವನ್ನ ಹೇಗೆ ಹೊಡ್ಕೊಳ್ಬಹುದು, 6x ಪ್ಲಸ್ 1x. ಓಕೆ, ಸೊ ಹಾಗಾದ್ರೆ ಇದನ್ನ ಬದಲಾಯಿಸಿ ಬರ್ದಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ 1x ಪ್ಲಸ್ 6x ಪ್ಲಸ್ 6. ನೋಡಿ, ಎಕ್ಸ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್, 1x ಪ್ಲಸ್ 6x ಅಂದ್ರೆ ಏನಾಯ್ತು, 7x ಆಯ್ತು, ಪ್ಲಸ್ 6 ಆಸ್ ಇಟ್ ಇಸ್. ಸೊ ಈಗ ಇದನ್ನ ಗುಂಪುಗಳನ್ನಾಗಿ ಸ್ಪ್ಲಿಟ್ ಮಾಡ್ಕೊಂಡ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1x ಪ್ಲಸ್ 6x ಪ್ಲಸ್ 6. ಸೊ ಈಗ ಇದು ಎರಡು ಪದದಲ್ಲಿರುವಂತಹ ಸಾಮಾನ್ಯ ಪದ ಎಕ್ಸ್. ಸೊ ಉಳಿದಿರುವಂತದ್ದು ಎಕ್ಸ್ ಪ್ಲಸ್ 1. ಸೊ ಇಲ್ಲೂ ಕೂಡ 6x 6. ಸೊ 6 ಕಾಮನ್ ಆಗಿದೆ. ಸೊ 6ಅನ್ನ ಹೊರಗಿಟ್ಕೊಂಡ್ರೆ ಬ್ರಾಕೆಟ್ ಅಲ್ಲಿ ಎಕ್ಸ್ ಪ್ಲಸ್ 1 ಬರುತ್ತೆ. ಸೊ ಹಾಗಾದ್ರೆ ಇಲ್ಲಿ ಸಾಮಾನ್ಯ ಅಪವರ್ತನಗಳು ಯಾವ್ದಾಗತ್ತೆ, ಎಕ್ಸ್ ಪ್ಲಸ್ 1. ಸೊ ಇದು ಎರಡರಲ್ಲೂ ಈ ಎರಡು ಪದದಲ್ಲಿ ಎಕ್ಸ್ ಪ್ಲಸ್ 1 ಕಾಮನ್ ಇದೆ, ಇಂಟು ಎಕ್ಸ್ ಪ್ಲಸ್ 6. ಹಾಗಾದ್ರೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 6ರ ಅಪವರ್ತನಗಳು ಯಾವ್ದಾಗತ್ತೆ ಮಕ್ಕಳೇ, ಎಕ್ಸ್ ಪ್ಲಸ್ 1 ಎಕ್ಸ್ ಪ್ಲಸ್ 6. ಹಾಗಾದ್ರೆ ಆಯ್ಕೆ ಎ ಸರಿಯಾಗಿದೆ. ಥ್ಯಾಂಕ್ ಯು.